ಸ್ಯಾಂಡಲ್ವುಡ್ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾತ್ರಿ ರಾಜಭವನದಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ನಟ ಯಶ್, ರಿಷಬ್ ಶೆಟ್ಟಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಪ್ರಶಾಂತ್ ನೀಲ್, ವಿಜಯ್ ಕಿರಗಂದೂರ್ ಭಾಗಿಯಾಗಿದ್ದರು. ಈ ವೇಳೆ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದಾರೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಟ ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಿಷಬ್ ಶೆಟ್ಟಿ ಅವರೇ, ಒಂದು ಅತ್ಯುತ್ತಮವಾದಂತಹ ಒಂದು ಗಳಿಗೆ ಅಂತ ಹೇಳೋದಕ್ಕೆ ಬಯಸ್ತೀರಾ ಹೇಗೆ ಅನ್ನೋದನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ರಿಷಬ್ ಶೆಟ್ಟಿ ಅವರ ಜೊತೆಗೆ. ರಿಷಬ್ ಶೆಟ್ಟಿ ಅವರೇ ನಮಸ್ತೆ. ನಮಸ್ತೆ. ನಿನ್ನೆ ಕಳೆದಂತಹ ಒಂದು ದಿನ ಅವಿಸ್ಮರಣೀಯ ದಿನ ಅಂತ ಹೇಳೋದಕ್ಕೆ ಬಯಸ್ತೀರಾ ಹೇಗೆ? ಖಂಡಿತವಾಗ್ಲು ಎಕ್ಸ್ಪೆಕ್ಟ್ ಮಾಡಿದ್ರ ಪ್ರಧಾನಿಯವರ ಜೊತೆಗೆ ಒಂದು ಡಿನ್ನರ್ ಮೀಟಿಂಗ್ ಇರುತ್ತೆ ಅನ್ನೋದನ್ನ? ಡಿನ್ನರ್ ಅಲ್ಲ, ಒಂದು ಕ್ಯಾಶುವಲ್ ಮೀಟರ್. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಸಿನಿಮಾ ಇಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಅಂದಾಗ ಸಿನಿಮಾ ಕರುಣಿಯಾಗಿದ್ದೀನಿ. ತಗೊಂಡು ಹೋಗೋದಕ್ಕೆ ಜನರು ಖಂಡಿತವಾಗ್ಲೂ ಅದಕ್ಕೆ ಸಹಕಾರಿ ನಿಂತರು. ಜನರು ಕರುಣಿಯಾಗಿದ್ದೀನಿ. ತುಂಬಾ ಖುಷಿಯಾದಂತ ಒಂದು ವಿಚಾರ. ಏನ್ ಹೇಳಿದ್ರು ಅಂತ ಎಲ್ರಿಗೊಂದು ಕುತೂಹಲ ಇದೆ ರಿಷಬ್ ಶೆಟ್ಟಿ ಅವರೇ. ಯಾಕಂದ್ರೆ ನಾವ್ ಯಾರು ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಮಾತಾಡೋದಕ್ಕೆ, ನೀವಲ್ಲಿ ಮಾತನಾಡಿದ್ರಿ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಾಗ. ಏನ್ ಹೇಳಿದ್ರು ಪ್ರಧಾನಿಯವರು? ಒಂದು ಸಿನಿಮಾದಿಂದಾಗಿ ಏನೇನೋ ಸಾಧ್ಯತೆಗಳಿದೆ. ಅಂದ್ರೆ ಭಾರತದಂತ ಒಂದು ವೈವಿಧ್ಯಮಯವಾಗಿರುವಂತ ಒಂದು ದೇಶದಲ್ಲಿ ನಮ್ಮಲ್ಲಿರುವಂತ ಒಂದು ಕಲ್ಚರ್ ಆಗ್ಬಹುದು, ನಮ್ಮ ಆಚಾರ ವಿಚಾರಗಳಾಗ್ಬಹುದು, ನಮ್ಮ ರೂಟೆಡ್ ಸ್ಟೋರಿಗಳಾಗ್ಬಹುದು, ಇವೆಲ್ಲದರ ಬಗ್ಗೆ ಒಂದು ಗಮನ ಇದೆ. ಮತ್ತೆ ಅದು ನಾನು ನಂಬುವಂತ ಒಂದು ವಿಚಾರ ಯಾವತ್ತೂ ಹೇಳಿದ್ದೆ ಕೂಡ, ಒಂದು ಮೋರ್ ರೀಜನಲ್ ಇಸ್ ಮೋರ್ ಯೂನಿವರ್ಸಲ್ ಅಂತ. ಸೊ ಆ ತರದ ಒಂದು ಥಾಟ್ ಅನ್ನು ಕೂಡ ಅವರು ಹೇಳಲಾಗ ತುಂಬಾ ಖುಷಿ ಆಯ್ತು. ಅದರ ಜೊತೆಗೆ ವಿಜಯ್ ಕಿರಗಂದೂರ್ ಅವರು, ಯಶ್ ಅವರು, ಅಶ್ವಿನಿ ಮ್ಯಾಮ್ ಇದ್ರು, ಆಮೇಲೆ ಶ್ರದ್ಧಾ ಅವರಿದ್ರು. ಎಲ್ಲರನ್ನೂ ಬರಮಾಡಿಕೊಂಡು ಪ್ರತಿಯೊಬ್ಬರನ್ನು ಮಾತಾಡಿಸಿ ಪ್ರತಿಯೊಬ್ಬರ ವಿಚಾರಗಳನ್ನು ಕೇಳಿ ಎಲ್ರು ನಾವು ಹೋಗೋದಕ್ಕಿಂತ ಮುಂಚೆ ವಿಜಯ್ ಕಿರಗಂದೂರ್ ಅವರು ನಾವೆಲ್ಲರೂ ಒಂದಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಯಶ್ ಅವರು ಒಂದಷ್ಟು ವಿಷಯಗಳನ್ನ ಹೇಳಿದ್ರು, ವಿಜಯ್ ಅವರು ಒಂದಷ್ಟು ಹೇಳಿದ್ರು, ನಾನು ಒಂದಷ್ಟು, ಅಶ್ವಿನಿ ಮ್ಯಾಮ್ ಆಗ್ಲಿ, ಶ್ರದ್ಧಾ ಅವರಾಗ್ಲಿ, ಪ್ರತಿಯೊಬ್ಬರ ವಿಚಾರಗಳನ್ನು ಒಂದು ಕೇಳುವಂತಹ ಒಂದು ಕುತೂಹಲ. ಜೊತೆಗೆ ಅವ್ರಿಗೂ ಕೂಡ ಸಿನಿಮಾ ಬರೀ ಒಂದು ಆರ್ಟ್ ಫಾರ್ಮ್ ಆಗ್ಲಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅನ್ನ ಮೀರಿ ಒಂದು ಆರ್ಥಿಕ ವ್ಯವಸ್ಥೆಗೆ ಸಿನಿಮಾ ಏನ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂಡ್ ಜಾಬ್ ಆಪರ್ಚುನಿಟಿಗಳನ್ನ ಏನ್ ಕ್ರಿಯೇಟ್ ಮಾಡುತ್ತೆ, ಜೊತೆಗೆ ನಮ್ಮ ಮಣ್ಣಿನ ಕಥೆಗಳು ಅದು ಗ್ಲೋಬಲಿ ಹೋದಾಗ ನಮ್ಮ ದೇಶದ ವಿಚಾರಗಳನ್ನ ಯಾವ ರೀತಿಯಲ್ಲಿ ಜನರಿಗೆ ತಲುಪಿಸಬಹುದು ನಾವು ಗ್ಲೋಬಲಿ ಅನ್ನೋ ತರದಲ್ಲಿ, ಮತ್ತೆ ನಮ್ಮ ಇವತ್ತಿನ ಜನರೇಷನ್ಗೂ ಕೂಡ ಯಾವ ರೀತಿ ಕನೆಕ್ಟ್ ಆಗ್ಬೋದು ಅನ್ನೋ ಈ ಎಲ್ಲ ವಿಚಾರಗಳ ಬಗ್ಗೆನೂ ಒಂದಷ್ಟು ಚರ್ಚೆಗಳಾಯ್ತು. ಜೊತೆಗೆ ಕನ್ನಡ ಚಿತ್ರರಂಗದ ಕಾಂಟ್ರಿಬ್ಯೂಷನ್ ಇಂಡಿಯನ್ ಸಿನಿಮಾಗೆ. ಸೊ ಈ ಇತ್ತೀಚಿನ ದಿನಗಳಲ್ಲಿ ಏನೇನ್ ಆಗ್ತಿದೆ, ಕಾಂತಾರ ಆಗ್ಬೋದು, KGF ಆಗ್ಬೋದು, ಅಂಡ್ ಗಂಧದ ಗುಡಿ ಅಂಡ್ ಅಪುಸರ್ ಬಗ್ಗೆ ಕೂಡ ಮಾತಾಡಿದ್ರು ಅಶ್ವಿನಿ ಮ್ಯಾಮ್ ಅವರು. ಗಂಧದ ಗುಡಿಯಲ್ಲಿ ನಮ್ಮ ಕಾಡಿನ ಒಂದು ಅದ್ಭುತಗಳನ್ನ ಅದರಲ್ಲಿ ಪಿಕ್ಚರೈಸ್ ಮಾಡಿರುವಂತದ್ದು. ಸೊ ಇವೆಲ್ಲವೂ ವಿಷಯಗಳ ಚರ್ಚೆಗೆ ಬಂತು. ಜೊತೆಗೆ ಕನ್ನಡ ಚಿತ್ರರಂಗದ ಕಾಂಟ್ರಿಬ್ಯೂಷನ್ ಜೊತೆಗೆ ನಾವು ಒಂದಷ್ಟು ಬೇಡಿಕೆಗಳು ಇತ್ತು. ಅಂದ್ರೆ ಒಂದು ಫಿಲ್ಮ್ ಸಿಟಿ ಆಗೋದಾಗ್ಲಿ, ಥಿಯೇಟರ್ಗಳ ಬಗ್ಗೆ ಆಗಿರುವಂತದ್ದಾಗ್ಲಿ, ಒಂದು ಉದ್ಯಮದ ಮಾನ್ಯತೆ ಆಗ್ಲಿ, ಈ ತರದ ವಿಷಯಗಳ ಬಗ್ಗೆ ಚರ್ಚೆ ಆಯ್ತು. ಓಕೆ, ಬೇಡಿಕೆಗಳ ವಿಚಾರಗಳು ಅಂತ ಬಂದಾಗ ಯಾವ ರೀತಿಯ ಸ್ಪಂದನೆ ಸಿಕ್ತು ನಿಮ್ಗೆ? ಖಂಡಿತ ಅವರು ತುಂಬಾ ಪಾಸಿಟಿವ್ ಆದಂತ ರೆಸ್ಪಾನ್ಸ್. ಇದೆಲ್ಲವನ್ನ ನಾನು ಅದನ್ನ ಯಾವತ್ತೂ ಕೂಡ ನಾನು ಇದಕ್ಕೆ ಮುಕ್ತವಾಗಿದ್ದೀನಿ. ಮತ್ತೆ ನೀವು ಇಲ್ಲಿನ ಬೇಡಿಕೆಗಳೇನಿದೆ ಇದೆಲ್ಲವನ್ನ ತಲುಪಿಸಿ ಅದಕ್ಕೆ ಏನೇನು ಬೇಕು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲವನ್ನು ಮಾಡುವಂತ ಭರವಸೆಯನ್ನು ಕೂಡ ಕೊಟ್ಟರು. ಒಂದು ಬೆಟರ್ ಇಂಡಿಯಾ, ಈ ಫ್ಯೂಚರಿಸ್ಟಿಕ್ ಆಗಿ ಕೆಲವೊಂದಷ್ಟು ಥಾಟ್ ಪ್ರೊಸೆಸ್ಗಳು ಇವೆಲ್ಲವೂ ಕೂಡ ತುಂಬಾ ಅದ್ಭುತವಾದಂತ ಚರ್ಚೆ ಆಯ್ತು. ಓಕೆ, ಪರ್ಟಿಕ್ಯುಲರ್ ಆಗಿ ಕಾಂತಾರ ಚಿತ್ರದ ಬಗ್ಗೆ ಹೇಳಿದ್ರ ನೋಡಿದೀನಿ ಅನ್ನೋದಕ್ಕೆ ಅಮಿತ್ ಶಾ ಅವರು ಮೊನ್ನೆ ಅವರು ಕೂಡ ಹೇಳಿದ್ರು. ಅಮಿತ್ ಶಾ ಅವರು ಪುತ್ತೂರಿನಲ್ಲಿ ಸಮಾರಂಭದಲ್ಲೂ ಕೂಡ ಹೇಳಿದ್ರು ನಾನು ನೋಡಿದೀನಿ ಅಂತ ಹೇಳಿ. ಸೊ ಈ ವಿಚಾರದ ಬಗ್ಗೆ ಮಾತನಾಡಿದ್ರ? ನಾನ್ ಲೆಕ್ಕ ಹಾಕ್ತಾ ಇದ್ದೆ, ಒಂದು 4-5 ಸಲ ಕಾಂತಾರ ಅಂತ ಬಂತಲ್ಲಿ ಮೋದಿ ಅವರ ಬಾಯಲ್ಲಿ. ಅದೇ ದೊಡ್ಡ ಖುಷಿ ಆಯ್ತು ನನಗೆ. ಸೊ ಕಾಂತಾರ ಏನು ನಮ್ಮ ಒಂದು ರೀಜನಲ್ ಕಥೆಯನ್ನ, ರೀಜನಲ್ ಕಂಟೆಂಟ್ ಅನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಮಣ್ಣಿನ ಕಥೆಯನ್ನ ಗ್ಲೋಬಲಿ ತಲುಪಿರೋದ್ರ ಬಗ್ಗೆ ತುಂಬಾ ಖುಷಿ ಇದೆ ಅವ್ರಿಗೆ. ಸೊ ಅದೆಲ್ಲವನ್ನ ಚರ್ಚೆ ಮಾಡಿದ್ರು. ಸೊ ನಾನು ಅಲ್ಲೇ ಒಂದು ಅವಕಾಶ ಸಿಕ್ಕಿದಾಗ ಅಲ್ಲೇ ಗ್ಯಾಪ್ ಅಲ್ಲಿ ಮುಂದೆಯೂ ಕೂಡ ಈ ಸಿನಿಮಾಗಳನ್ನ ಎಕ್ಸ್ಪ್ಲೋರ್ ಮಾಡುವಂತ ಮನಸ್ಥಿತಿಯಲ್ಲಿ ಇದೀವಿ ನಾವು ಅನ್ನೋದನ್ನು ಕೂಡ ಹೇಳ್ಕೊಂಡೆ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ತಿಳಿಸುವಂತಹ ಪ್ರಯತ್ನಗಳು. ಯಾಕಂದ್ರೆ ನಾವು ಈ ಹಿಂದೆ ನೋಡ್ತಿದ್ವಿ, ಒಂದು ಡಿವೈಡ್ ಆಗಿತ್ತು, ದಕ್ಷಿಣ ಭಾರತ, ಉತ್ತರ ಭಾರತ ಅನ್ನುವಂತಹ, ದಕ್ಷಿಣ ಚಿತ್ರರಂಗ, ಉತ್ತರ ಚಿತ್ರರಂಗ ಅನ್ನುವಂತಹ ರೀತಿಯಲ್ಲಿ. ಬಟ್ ಎಲ್ಲವೂ ಕೂಡ ಈಗ ಕನೆಕ್ಟ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಎಲ್ಲಾ ಚಿತ್ರರಂಗದವರನ್ನ ನೋಡುವಂತಹ, ಕನ್ನಡ ಚಿತ್ರರಂಗ ತಿರುಗಿ ನೋಡುವಂತಹ ಪ್ರಯತ್ನಗಳು ಅಂತ ಹೇಳಿ. ಸೊ ಇದು ಇನ್ನಷ್ಟು ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅಂತ ಅನ್ಸುತ್ತಾ ನಿಮ್ಗೆ?
ಖಂಡಿತವಾಗ್ಲು KGF ಬಂದಾಗ ಇಡೀ ಪ್ರಪಂಚವೇ ನಮ್ಮ ಚಿತ್ರರಂಗದ ಕಡೆಗೆ ತಿರುಗಿ ನೋಡಿತ್ತು. ಇಡೀ ತಂಡದ ಒಂದು ಸಾಧನೆ ಎಲ್ಲವನ್ನ ಕೂಡ ಸೊ ಅದ್ರ ಜೊತೆಗೆ ನಮಗೆ ಬೇರೆ ಸಿನಿಮಾಗಳು ಇವತ್ತು ಎಷ್ಟೊಂದು ಪ್ಯಾನ್ ಇಂಡಿಯನ್ ಫಿಲ್ಮ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಸೊ ಕಾಂತಾರ ಎಲ್ಲ ನಾವು ಪ್ಯಾನ್ ಇಂಡಿಯಾ ಅಲ್ಲ ಅಂತ ಅನ್ಕೊಂಡು ಕನ್ನಡದಲ್ಲೇ ರಿಲೀಸ್ ಮಾಡಿದ್ರು ಕೂಡ ಅದರ ಪಾಡಿಗೆ ಅದೇ ಪ್ಯಾನ್ ಇಂಡಿಯಾ ಆಗಿ ಇವತ್ತು ನಮ್ಮ ತುಳು ಭಾಷೆಯಲ್ಲೂ ಡಬ್ ಆಯ್ತು, ಇಂಗ್ಲಿಷ್ ಕೂಡ ಅವೈಲೇಬಲ್ ಇದೆ ಈಗ ನೆಟ್ಫ್ಲಿಕ್ಸ್ ಅಲ್ಲಿ. 7 ಭಾಷೆಗೆ ಅದು ಹೋಗಿರುವಂತದ್ದು. ಸೊ ಇದೆಲ್ಲವೂ ನಮ್ಮ ಚಿತ್ರರಂಗದ ಕಡೆಗಿನ ಒಂದು ಗಮನ ಸೆಳೆಯುವಂತ ಕೆಲಸ ನಡೀತಾ ಇದೆ. ಸೊ ಆವಾಗ ನಮ್ಗೆ ಇನ್ನು ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಗ್ಲೋಬಲಿ ಜನರಿಗೆ ಕನೆಕ್ಟ್ ಆಗುವಂತ ವಿಚಾರದಲ್ಲಿ ಹೇಳಿದಷ್ಟು ನಮ್ಗೆ ಇನ್ನು ಗಟ್ಟಿ ಆಗ್ತಾ ಹೋಗುತ್ತೆ ಈ ಸ್ಥಾನ ಅಂತ ಅನ್ಕೊಳ್ತೀನಿ ನಾನು. ಎಷ್ಟು ಟೈಮ್ ಒಟ್ಟಿಗಿದ್ರಿ ಎಲ್ರು? ಒಂದು ಅರ್ಧ ಗಂಟೆಗಳು ಹೆಚ್ಚು ಕಾಲ ಇದ್ರ ಎಲ್ರು ಒಟ್ಟಿಗೆ ಮಾತಾಡಿದ್ರಿ ಇವೆಲ್ಲ ಈ ವಿಚಾರ? ಪ್ರಧಾನಿಗಳಿಗೆ ಅಷ್ಟೊಂದು ಸಮಯ ಇಲ್ಲಿರುತ್ತೆ, ಅದು 15ರಿಂದ 20 ನಿಮಿಷ ಆಯ್ತು. 15 ನಿಮಿಷ ಅಂತ ಹೇಳಿದ್ರು, ಬಟ್ ಮಾತಾಡ್ತಾ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ನಮ್ಗೆ ಕಾಲಾವಕಾಶ ಕೊಟ್ಟಿದ್ರು. ನಿಮ್ಗೆ ಈ ರೀತಿಯ ಒಂದು ನಿಮ್ಗೆ ಎಲ್ರಿಗೂ ಒಂದು ಪ್ರಧಾನಿಯವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ನೀವೆಲ್ಲರೂ ಕೂತು ಡಿಸ್ಕಸ್ ಮಾಡಿದ್ರೆ ಏನೇನ್ ವಿಚಾರಗಳನ್ನ ನಾವು ಮಾತಾಡ್ಬೇಕು? ಅಂದ್ರೆ ಅಲ್ಲಿ ಶುರುವಲ್ಲಿ ವಿಜಯ್ ಕಿರ್ಗಂದೂರ್ ಅವರು ಮತ್ತೆ ನಾನು, ಯಶ್ ಅವರು ಮತ್ತೆ ನಾವು ಅಶ್ವಿನಿ ಮ್ಯಾಮ್ ಆಗಲಿ ಶ್ರದ್ಧಾ ಅವರು ನಮ್ನೆಲ್ಲ ಒಂದ್ ಕಡೆಗೆ ಕೂರ್ಸಿದ್ರು. ಸೊ ಅಲ್ಲಿ ನಾವೆಲ್ಲ ಒಂದ್ ಸಣ್ಣ ಚರ್ಚೆ ಮಾಡ್ಕೊಟ್ಟು ನಮ್ಗೆ ಅವಕಾಶ ಸಿಕ್ಕಿದ್ರೆ ಫಸ್ಟ್ ಏನ್ ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ, ಅವಕಾಶ ಸಿಕ್ಕಿದ್ರೆ ನಾವ್ ಏನೇನ್ ಹೇಳ್ಬೋದು ಅನ್ನೋಂತ ಸಣ್ಣ ಚರ್ಚೆ ಮಾಡ್ಕೊಂಡಿದ್ವಿ. ಹಾಗಾಗಿ ಕೆಲವೊಂದಷ್ಟು ಫಸ್ಟ್ ಅವರೇ ನಮ್ಮನ್ನ ಬರಮಾಡ್ಕೊಂಡು ಅವರೇ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಸೊ ಅದಾದ್ಮೇಲೆ ಯಶ್ ಅವರು, ನಾನು, ವಿಜಯಣ್ಣ ಅವರು ಮತ್ತೆ ಅಶ್ವಿನಿ ಮ್ಯಾಮ್, ಶ್ರದ್ಧಾ ಅವರು ಎಲ್ಲರೂ ಒಂದೊಂದು ವಿಚಾರಗಳ ಬಗ್ಗೆ ನಾವು ಮೆನ್ಷನ್ ಮಾಡ್ತಾ ಹೋದ್ವಿ. ರಿಷಬ್ ಶೆಟ್ಟಿ ಅವರೀಗ ಒಂದು ದೈವದ ವಿಚಾರಗಳು ಅಂತ ಬಂದಾಗ ಒಂದಷ್ಟು ಸಾಕಷ್ಟು ಆರೋಪಗಳು ಬಂತು, ಅಥವಾ ಆತರ ಚಿತ್ರ ಮಾಡಬಾರ್ದಾಗಿತ್ತು ಬಂತು, ಆದ್ರೆ ಇಡೀ ವಿಶ್ವ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ಆಯ್ತು. ಕಾಂತಾರ ನಿಮ್ಮ ಪಾಲಿಗೆ ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್. ಯಾಕಂತಂದ್ರೆ ಒಂದು ಇದು ಬರೀ ದೈವಾರಾಧನೆ ಬಗ್ಗೆ ಮಾತ್ರ ಇರುವಂತ ಸಿನಿಮಾ ಅಲ್ಲ. ಇದು ಒಂದು ಕಾಡಂಚಿನ ಒಂದು ಬುಡಕಟ್ಟು ಜನಾಂಗ ಆಗ್ಬೋದು, ಹಿಂದುಳಿದ ವರ್ಗದ ಬಗ್ಗೆ ಹೇಳಿರುವಂತ ಒಂದು ಕತೆ. ಸೊ ಅಲ್ಲಿನ ಅವರ ಹೋರಾಟದ ಜೀವನವನ್ನು ಎಕ್ಸ್ಪ್ಲೋರ್ ಮಾಡಿರುವಂತ ಕತೆ, ಮತ್ತೆ ಸೊಸೈಟಿಯಲ್ಲಿ ನಡೀತಿರುವಂತ ಸರ್ಕಾರಕ್ಕೂ ಮತ್ತು ಜನರಿಗೆ ಇರುವಂತ ಸಂಘರ್ಷಗಳ ಮಧ್ಯದಲ್ಲಿ ಏನಾಗ್ತಿದೆ, ನಮ್ಮಲ್ಲಿರುವ ಸಹಬಾಳ್ವೆ ಏನಾಗ್ಬೇಕು, ಇದೆಲ್ಲವನ್ನ ನಮ್ಮ ಮನುಷ್ಯನನ್ನ ಮೀರಿದಂತ ಒಂದು ಪ್ರಕೃತಿ, ಅದೇ ದೈವ ಅಂತ ನಮ್ಗೆ. ಸೊ ಆ ದೈವದ ಶಕ್ತಿ ಇದ್ದಾಗ ನಾವೆಲ್ಲರೂ ಒಟ್ಟಿಗೆ ಬದುಕಿದಾಗ ಏನಾಗುತ್ತೆ ಅನ್ನುವಂಥದ್ದು. ಈ ಎಲ್ಲಾ ವಿಚಾರಗಳು ಒಂದ್ ಯಾವ್ದೇ ಸಿನಿಮಾ ಬಂದಾಗ ಅಂತ ವಿಚಾರಗಳು ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ನಿಮ್ಗೆ ಪಾಪ್ಯುಲರ್ ಮೀಡಿಯಂ ಆಗಿ ಅದು ಪ್ರಸಿದ್ಧ ಆದಾಗ ನಿಮ್ಗೆ ಅಲ್ಲಿ ಕೆಲವರಿಗೆ ಕೆಲವೊಂದು ಅಭಿಪ್ರಾಯಗಳು ಬೇರೆ ಇರುತ್ತೆ. ಸೊ ಈಗ ಇತ್ತೀಚೆಗೆ ನಾನ್ ನೋಡ್ತಿರುವಂತದ್ದು ಒಂದು ಭಯಭಕ್ತಿಯ ಜೊತೆಗೆ ದೈವದ ಮೇಲಿನ ಪ್ರೀತಿಯೂ ಕೂಡ ಜಾಸ್ತಿ ಆಗಿರುವಂತದ್ದು, ಇವತ್ತಿನ ಜನರೇಷನ್ಗೆ ಅದು ತಲುಪಿರುವಂತದ್ದಾಗ್ಬೋದು. ಈಗ ಎಷ್ಟೋ ದಿನಗಳಾದ್ಮೇಲೆ ಕೋಲಗಳು ನಡೀತಿತ್ತು, ಈಗ ಈ ವರ್ಷ ಅದರ ಸಂಖ್ಯೆ ಜಾಸ್ತಿ ಆಗಿದೆ ಅದರ ಬಗ್ಗೆ ಇರುವಂತ. ಸೊ ಇದೆಲ್ಲವೂ ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಎಲ್ರಿಗೂ ನಾವು ಹೇಳಿದ್ದು ಗೊತ್ತಾಗತ್ತಾ ಇಲ್ಲ ಅಂತ ಗೊತ್ತಾಗಲ್ಲ. ಆ ರಿಚುವಲ್ಸ್ ಏನು, ಆ ನಂಬಿಕೆ ಏನು, ಅದ್ರ ಹಿಂದೆ ಎಷ್ಟು ತಲೆಮಾರುಗಳು ಬಂದಿರುತ್ತೆ, ಇದೆಲ್ಲವೂ ಎಲ್ರಿಗೂ ಅರ್ಥ ಮಾಡ್ಸೋದು ಕಷ್ಟ ಆಗ್ಬಿಡುತ್ತೆ. ಸಿನಿಮಾ ಹಿಟ್ ಆದಾಗ ಅದು ಬೇರೆ ತರದಲ್ಲಿ ಪ್ರೊಜೆಕ್ಟ್ ಆಗುವಂತದ್ದು ಇರುತ್ತೆ. ಬಟ್ ನಮ್ಮ ಉದ್ದೇಶ ಸರಿಯಾಗಿರ್ಬೇಕು ಯಾವತ್ತು. ಸೊ ಆ ಹಿಂದಿನ ಶಕ್ತಿ ಏನು ಅನ್ನುವಂತ ವಿಚಾರನೇ ಹೇಳಿರುವಂತದ್ದು. ಸೊ ಅದನ್ನ ಈ ಮಟ್ಟಕ್ಕೆ ಅಂದ್ರೆ ಗೃಹ ಮಂತ್ರಿಗಳು ಕೂಡ ಮೊನ್ನೆ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಪ್ರಧಾನಿಯವರು ಅದ್ರ ಬಗ್ಗೆ ಮೆನ್ಷನ್ ಮಾಡಿದಾಗ ಸೊ ತುಂಬಾ ಒಂದು ಸಾರ್ಥಕ ಮನೋಭಾವನೆ ಬರುತ್ತೆ. ಎಸ್, ಈಗ ಕೆಲವು ಚಿತ್ರಗಳನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಪ್ಯಾನ್ ಇಂಡಿಯಾ ಚಿತ್ರ ಮಾಡಬೇಕು, ಬೇರೆ ದೇಶ ವಿದೇಶಗಳಲ್ಲಿ ಅದನ್ನ ನಾವು ರಿಲೀಸ್ ಮಾಡಬೇಕು ಅಂತ. ನೀವು ಅದು ಯಾವುದು ಮಾಡಿರ್ಲಿಲ್ಲ, ಫಸ್ಟ್ಗೆ ಕನ್ನಡ ಅನ್ನುವಂಥದ್ದು, ಆ ನಂತರ ಅದೇ ಯಾವ ರೀತಿಗೆ ಎಲ್ಲಾ ಚಿತ್ರರಂಗಗಳಿಗೂ ಸಾಗುವಂತಹ ಪ್ರಯತ್ನ, ಡಬ್ ಮಾಡುವಂತಹ ಪ್ರಯತ್ನಗಳು, ದೇಶ ವಿದೇಶಗಳಲ್ಲಿ ರಿಲೀಸ್ ಮಾಡುವಂತಹ ರೀತಿಯಲ್ಲಿ ಪ್ರಯತ್ನ ಆದಾಗ ಇದು ಎಲ್ಲ ಒಂದ್ ಕಡೆ ನಾವು ಅಂದುಕೊಳ್ಳದೆ ಇರೋದು ಅಲ್ಲಿ ಸಾಧನೆ ಆಗುವಂತಹ ಪ್ರಯತ್ನಗಳಾಯ್ತಲ್ಲ, ಅಂತಹ ಪ್ರಯತ್ನಕ್ಕೆ ಏನ್ ಹೇಳ್ತೀರಿ? ಯಾವತ್ತು ನಾನು ಸಿನಿಮಾವನ್ನ ಮಾಡೋದಕ್ಕಾಗಲ್ಲ ಅನ್ನೋದು ನನ್ನ ನಂಬಿಕೆ. ನನಗೆ ಸಿನಿಮಾ ಅನ್ನೋದು ಅದು ಆಗ್ಬೇಕು ಅಂತ. ಸೊ ಪ್ರತಿಯೊಬ್ರು ಒಳ್ಳೆ ಸಿನಿಮಾ ಮಾಡ್ಬೇಕನ್ನೋ ಇಂಟೆನ್ಷನ್ ಅಲ್ಲೇ ಮಾಡ್ತಾರೆ. ಯಾವ ಟೆಕ್ನಿಷಿಯನ್ ಆಗಿ ಯಾವ ಆಕ್ಟರ್ ಆಗಿ ಕೂಡ ಕೆಟ್ಟ ಫಿಲ್ಮ್ ಮಾಡ್ತೀನಿ ಅಂತ ಯೋಚನೆ ಹೋಗಲ್ಲ ಯಾವತ್ತು. ಅದು ಒಳ್ಳೆ ಸಿನಿಮಾನ ಅದು ಹಿಟ್ ಫ್ಲಾಪ್ ಅಥವಾ ಎಷ್ಟು ತಲುಪು ಅನ್ನೋದು ಎಲ್ಲವೂ ಜನರ ಮೇಲೆ. ಸೊ ಜನರಿಂದಾನೇ ಅದು ಎಲ್ಲವರೆಗೂ ಹೋಗುತ್ತೆ, ಎಲ್ಲವರೆಗೂ ಮುಟ್ಟುತ್ತೆ ಅಂತ. ಸೊ ಫಸ್ಟ್ ಆಫ್ ಆಲ್ ಜನರಿಗೆ ಆ ಸಿನಿಮಾ ಇಷ್ಟ ಆಗಬೇಕು. ಅವ್ರು ಇಷ್ಟ ಆದ್ರೆ ಮಾತ್ರ ಅದನ್ನ ಹೋಗೋದಕ್ಕೆ ಸಾಧ್ಯ ಇರುತ್ತೆ ಅಂತ ನಂಬ್ಕೊಳ್ತೀನಿ ನಾನು. ಸೊ ಹಾಗಾಗಿ ಒಂದು ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಹಾಗೆ ನಡೆಯುತ್ತೆ. ಇಂಥದ್ದು ಯಾವ್ದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಆಗ್ಬೇಕು. ಸೊ ಇಂಥದ್ದು ಯಾವ್ದೋ ಒಂದು ಆದಾಗ ಅದಕ್ಕೆ ನಾವು ಕೂಡ ಒಂದು ಭಾಗಿಯಾಗಿದೀವಲ್ಲ ಅನ್ನೋದೇ ಒಂದು ಖುಷಿ ಇರುತ್ತೆ. ಜೊತೆಗೆ ಒಂದು ದೊಡ್ಡ ಜವಾಬ್ದಾರಿಯೂ ಕೂಡ, ಮುಂದೆ ಇನ್ನೂ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡೋಣ, ಒಳ್ಳೆ ಕಥೆಗಳನ್ನು ಹೇಳೋಣ ಅನ್ನುವಂಥದ್ದು ಇರುತ್ತೆ. ಈಗ ನಿಮ್ಮ ಹತ್ರನೇ ಕೇಳೋದಾದ್ರೆ, ಈಗ ಪ್ರಧಾನಿಯವ್ರ ಜೊತೆ ಮಾತನಾಡುವಾಗ ಮಹಿಳೆಯರ ವಿಚಾರಗಳು, ಈಗ ಇಬ್ರು ಇದ್ರು ಅಲ್ಲಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಇದ್ರು, ಶ್ರದ್ಧಾ ಇದ್ರು, ಮಹಿಳೆಯರು ಕೂಡ ಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಮಾತುಕತೆಗಳು ಏನಾದ್ರೂ ಆಯ್ತಾ? ಹೇಗೆ? ಖಂಡಿತ ಅವರಿಗೆ ಪ್ರಧಾನಿಗಳಿಗೆ ಆ ಕನ್ಸರ್ನ್ ಕೂಡ
ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಶ್ರದ್ಧಾ ಅವ್ರ ಹತ್ರ ಅದನ್ನ ಕೇಳಿದ್ರು ಅವರು. ಅಂದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅವರು ಅದರಲ್ಲಿ ತುಂಬಾ ಫೇಮಸ್ ಆಗಿರೋದ್ರಿಂದ ಶ್ರದ್ಧಾ ಅವ್ರ ಹತ್ರ ಕೇಳಿದ್ರು. ಅಂದ್ರೆ ನಿಮ್ದೆಲ್ಲರದು ಒಂದು ಗ್ರೂಪ್ ತರ ಮಾಡ್ಕೊಂಡು ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾಡ್ಬೇಕು, ನಿಮ್ದೆಲ್ಲ ಗ್ರೂಪ್ ತರದಲ್ಲೆಲ್ಲ ಇದೆಯಾ ಅನ್ನೋ ತರದೆಲ್ಲ ವಿಚಾರಿಸಿದ್ರು. ಅಂದ್ರೆ ಅವಾಗ ಶ್ರದ್ಧಾ ಅವ್ರು ಹೇಳಿದ್ರು, ಅಂದ್ರೆ ಬೇರೆ ಬೇರೆ ಭಾಗದಲ್ಲಿ ಇದೀವಿ ನಾವು, ಎಲ್ಲರೂ ಕನೆಕ್ಟೆಡ್ ಆಗಿಲ್ಲ. ಅಂದ್ರೆ ಮೇ ಬಿ ಒಂದು ಕಮ್ಯುನಿಟಿ ತರ ಅದನ್ನ ಫೀಲ್ ಮಾಡೋದಾದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಆಗ್ಬೋದು, ಒಂದು ಸ್ಟೇಜ್ ಅಲ್ಲಿ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್, ಅದರಲ್ಲಿ ಇತ್ತೀಚೆಗೆ ಹೆಣ್ಮಕ್ಳು ತುಂಬಾ ಜಾಸ್ತಿ ಬರ್ತಿರೋದ್ರಿಂದ ಅದನ್ನು ಕೂಡ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಸೊ ನೀವೆಲ್ಲ ಒಟ್ಟಾಗಿ ಇನ್ನೂ ಚೆನ್ನಾಗಿ ಬೆಳಿಬೇಕು ಅನ್ನೋ ತರದಲ್ಲಿ ಅವರು ಅವರ ಒಂದು ಮನದಾಳದ ಮಾತಿತ್ತಲ್ಲಿ, ಅದು ಕೇಳಿ ನನಗೆ ಬಹಳ ಖುಷಿ ಆಯ್ತು. ನಿಜ ನಿಜ. ಎಸ್, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನುವಂತಹ ಒಂದು ಪ್ರಯತ್ನಕ್ಕೆ ಒಂದು ಜಯ ಸಿಕ್ಕಿದೆ ಇಲ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ರಿಷಬ್ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ವಿಜಯ್ ಕಿರಗಂದೂರ್ ಅವರು ಭೇಟಿ ಮಾಡಿದ್ರು, ಯಶ್ ಅಲ್ಲಿ ಭೇಟಿ ಮಾಡಿದ್ರು, ಅನಿಲ್ ಕುಂಬ್ಳೆ ಅವರು ಭೇಟಿ ಮಾಡಿದ್ರು, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭೇಟಿ ಮಾಡಿದ್ರು, ಶ್ರದ್ಧಾ, ರಿಷಬ್ ಶೆಟ್ಟಿ, ಹೀಗೆ ಎಲ್ಲರೂ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಖುಷಿಯನ್ನ ವ್ಯಕ್ತಪಡಿಸಿದವರೇ. ಹಾಗಾದ್ರೆ ಅವರ ಮಾತುಗಳು ಏನು ನೋಡೋಣ. बहुत खुशी हुआ. सो जिस तरीके से उन्होंने ध्यान से सब सुना एंड उनके दिमाग में क्या है, ही वाज एक्सप्रेसिंग हिज थिंग अबाउट आवर इंडस्ट्री, व्हाट विजन ही हैज, एंड ही आल्सो लिसन टू अस वेरी केयरफुली, लाइक व्हाट इज आवर expectations or what are we looking at from, what are we expecting from the government, or what can we do as an industry for the country. So we got that opportunity and we could discuss with him, and he also expressing whatever you need, you all you can come and you can get that. And I was impressed with the kind of knowledge he has about the minute details of the industry and possibilities of what we can do, and he called it a soft power, and he has a big vision for industry, and he was appreciating our work, and it was a wonderful experience. And as always, our Prime Minister was very inspired. ತುಂಬ ಚೆನ್ನಾಗಿತ್ತು. ಪ್ರೈಮ್ ಮಿನಿಸ್ಟರ್ ಹತ್ರ ಒಂದು 10 to 12 minutes ಅವ್ರ ಹತ್ರ ನಾವು ಸ್ಪೆಂಡ್ ಮಾಡಿದ ಟೈಮ್ ಸೂಪರ್. ನಮ್ಮ ಕನ್ನಡ ಇಂಡಸ್ಟ್ರಿ ಮತ್ತು ಸೌತ್ ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಇಂಡಿಯನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಒಂದು ಗೈಡ್ ಮಾಡಿದ್ರು. ಒಂದು ಕೆಲವು ಥಾಟ್ಸ್ಗಳನ್ನು ನಾವು ಅವ್ರ ಹತ್ರ ಶೇರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅವ್ರ ಜೊತೆ ಮಿಂಗಲ್ ಆಗಿದ್ದು ಒಂದು 10 minutes ನಮಗೊಂದು ವೈಬ್ ಆಗ್ತು, ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬಂತು. ಇಟ್ಸ್ ಗುಡ್. It was wonderful. It's a great honor to meet the Honorable Prime Minister. I had met him 5 years ago in Chhattisgarh in one of the events, and post that this was the personal interaction that I've had. It was wonderful. So he said, we've got cheetahs now, you should come and take pictures, photographs of the cheetah. So when I was part of the wildlife board here in Karnataka, I had gone to request the then Chief Minister, he was the Chief Minister of Gujarat at that time, and I told him that the lions that he gave us to Mysore Zoo, one of the lions is still doing well, and the pair littered, and we have a few lions now in the zoo thanks to him, and it was wonderful to interact. Oh, it was an excellent meeting. We discussed quite a few topics. I think one of the topics was about, obviously it is sports. It was nice to hear from the Prime Minister that it is important to have sport as a syllabus from the school itself. So it will be a subject, and everybody should pursue sports. These kind of words are inspiring, and infrastructure in all the places, and then people will definitely, the kids will definitely pick up sports, and we are already seeing growth in sports in India. So I think he has a great vision towards the Indian sports, and also has the depth of knowledge of what needs to be done to take it to the next level as well.